ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಪ್ರಿವಿಯಸ್ ವ್ಲಾಗಲ್ಲಿ ಹೇಳಿದೆ ನಾನು ಕಮಟೆ ಟೆಂಪಲ್ಗೆ ನಾನು ವಿಸಿಟ್ ಮಾಡಿದ್ದೆ ಅಂತ. ಅಲ್ಲಿ ಅನ್ಫಾರ್ಚುನೇಟಾಗಿ ಬಂದಾಗಿತ್ತು ಟೆಂಪಲ್. ಸೊ ಏನಾದರೂ ಆಗಲಿ ಒಂದು ಶಿವ ಟೆಂಪಲ್ ನೀನು ವಿಸಿಟ್ ಮಾಡಬೇಕು ಅಂತ ಹೇಳುವಾಗ ನಾವು ಹೋಗ್ತಿರೋದು ಇವತ್ತು ಮೃತ್ಯುಂಜಯ ಟೆಂಪಲ್ಗೆ. ಇದನ್ನು ಲೊಕೇಟ್ ಆಗಿರೋದು ಕೂರ್ಗಲ್ಲೇ. ಸೊ ತುಂಬಾ ಪವರ್ಫುಲ್ ಟೆಂಪಲ್ ಆಗಿದೆ ಇದು. ನಾನು ಆಲ್ರೆಡಿ ಒಂದ್ಸಲ ವಿಸಿಟ್ ಆಗಿದ್ದೇನೆ. ಸೊ ಇವತ್ತು ನಾವು ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಿದ್ದಾನೆ ಮೃತ್ಯುಂಜಯ ಟೆಂಪಲ್. ಎಲ್ಲರೂ ಹೇಳ್ತಾರೆ ಮೃತ್ಯುಂಜಯ ಟೆಂಪಲ್ ತುಂಬಾ ಕಮ್ಮಿ ಇರೋದು ನಮ್ಮದು ದೇಶದಲ್ಲಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಇದೊಂದು ಟೆಂಪಲ್ ಆಗಿದೆ. ಸೊ ತುಂಬಾ ಪುರಾತನವಾದ ಟೆಂಪಲ್, 1000 ಇಯರ್ಸ್ ಇದಕ್ಕೆ ಹಿಸ್ಟ್ರಿ ಇದೆ. ಸೊ ಒಂದು ರಾಜ ಕಟ್ಟಿದ್ದು ಅಂತ ಹೇಳ್ತಾರೆ. ಅವರೇನೋ ಹರಕೆ ಹೊತ್ತಿದ್ರು, ಅದಕ್ಕಾಗಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ತುಂಬಾ ಪವರ್ಫುಲ್ ಟೆಂಪಲ್ ಆಗಿದೆ. ಇಲ್ಲಿ ನಿಮಗೆ ಮೃತ್ಯುಂಜಯ ಹೋಮ ಮಾಡ್ತಾರೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡ್ತಾರೆ ಮೃತ್ಯುಂಜಯ ಹೋಮವನ್ನು. ತುಂಬಾ ಪೀಸ್ಫುಲ್ ಆಗಿದೆ ಆ್ಯಂಡ್ ತುಂಬ ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದೊಂದು ಟೆಂಪಲ್ ಉದಾಹರಣೆಯಾಗಿದೆ. ದಿನಾಲೂ ನಿಮಗೆ ಅಲ್ಲಿ ಒಂದು 500 ಆಗಿ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಸೊ ಆವತ್ತು ಆ್ಯಕ್ಚುಲಿ 500 ಆಲ್ಮೋಸ್ಟ್ ಜನ ಇದ್ದರು. ಬಟ್ ಇದು ನಾವು ಆಲ್ರೆಡಿ ಹೇಳಿದ್ರಿಂದ ನಾವು ಹೋಗುವಾಗ ಲೇಟ್ ಆಗಿತ್ತು, ಹಾಗಾಗಿ ಕೌಂಟರ್ ಕ್ಲೋಸ್ ಆಗಿತ್ತು. ತುಂಬಾ ಭಕ್ತಾದಿಗಳು ಇದರಿಂದ ನಮಗೆ ಪೂಜೆ ಸಲ್ಲಿಸಲಿಕ್ಕೆ ಆಗಲಿಲ್ಲ. ಬಟ್ ಏನಾಯಿತು ಅಂದರೆ ನಾವು ಫುಲ್ ಮಂಗಳಾರತಿ ಆಗುವ ತನಕ ಅಲ್ಲಿ ಸ್ಟೇ ಆದ್ವಿ. ಬಿಕಾಸ್ ಒಂದಾದರೂ ಟೆಂಪಲಲ್ಲಿ ಮಂಗಳಾರತಿ ನೋಡುವ ಅಂತ. ಸೊ ಇಲ್ಲಿನೂ ಅಷ್ಟೇ ನಿಮಗೆ ಟೀ ಪ್ಲಾಂಟೇಶನ್, ಕಾಫಿ ಪ್ಲಾಂಟೇಶನ್, ತುಂಬಾ ಗ್ರೀನರಿಯಿಂದ ಸರೌಂಡಿಂಗ್ ಆಗಿರುವ ಟೆಂಪಲ್ ಇದಾಗಿದೆ. ಸೊ ಆನ್ ದ ವೇ ನಾವು ಹೋಗ್ತಾ ಇದ್ದೀವಿ ಈಗ. ಎರಡು ನಿಮಗೆ ದಾರಿ ಇದೆ, ಎರಡು ಸೈಡಿಂದನೂ ಹೋಗ್ಬೋದು. ಈಸಿ ದಾರಿ ನಿಮಗೆ ಗೊತ್ತಾಗುತ್ತೆ, ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ಒಂದು ಸರ್ತಿ ಮಸ್ಟ್ ವಿಸಿಟ್ ಟೆಂಪಲ್, ತುಂಬ ಪವರ್ಫುಲ್ ಟೆಂಪಲ್. ಸೊ ಹಾಗಾಗಿ ಯಾರಿಗಾದರೂ ಮೃತ್ಯುಂಜಯ ಹೋಮ ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡಬೇಕು ಅಂತ ಏನಾದರೂ ಇದ್ದರೆ, ಹರಕೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಅಂದುಕೊಂಡಿದ್ರೆ ಈ ಟೆಂಪಲ್ ಖಂಡಿತವಾಗಿ ವಿಸಿಟ್ ಮಾಡಿ. ನೀವು ಏನಿಲ್ಲ, ಮೃತ್ಯುಂಜಯ ಟೆಂಪಲ್ ಕೂರ್ಗ್ ಅಂತ ಹಾಕಿದರೆ ಆರಾಮ್ಸೆ ನಿಮಗೆ ಸಿಗುತ್ತೆ ಡೈರೆಕ್ಷನ್ಸ್ ಎಲ್ಲ. ಸೊ ಹೆಬ್ಬಾಗಿಲು ಮೃತ್ಯುಂಜಯ ಟೆಂಪಲ್, ಇದು ದೇವಸ್ಥಾನದ ಹೆಬ್ಬಾಗಿಲು. ಈಗ ತುಂಬಾ ಇಂಪ್ರೂವ್ ಆಗಿದೆ. ಲಾಸ್ಟ್ ಟೈಮ್ ಹೋಗುವಾಗ ಇಂಪ್ರೂವ್ ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಈಗ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ದೊಡ್ಡದು ಪಾರ್ಕಿಂಗ್ ಇದೆ. ಸೊ ಪಾರ್ಕಿಂಗ್ ಪ್ರಾಬ್ಲಮ್ಸ್ ಇಲ್ಲಿ ನಿಮಗೆ ಬರಲ್ಲ. ಸೊ ಸ್ವಲ್ಪ ಈಗ ಬಿಸಿಲಾದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ನೋಡ್ಬೋದು, ಇಲ್ಲಿ ಆ್ಯಕ್ಚುಲಿ ನಿಮಗೆ ಫೋಟೋ ತೆಗಿಲಿಕ್ಕಿಲ್ಲ, ಬಟ್ ನಾನು ಆದರೂ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ. ಕುತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ತುಂಬಾ ಒಳ್ಳೆಯದು ಇದೆ ನಿಮಗೆ ಇಲ್ಲಿ. ಏನು ಬಿಸಿಲಲ್ಲಿ ನಿಲ್ಲೋದು ಹಾಗೇನಿಲ್ಲ. ಸೊ ಅಲ್ಲಿ ನಿಮಗೆ ಒಂದು ಟೆಂಪಲ್ ಇದೆ, ಅದು ಅಲ್ಲಿಂದನೇ ಹೋಗಬೇಕು ಒಳಗಿಂದನೇ. ಅದು ನಿಮಗೆ ವಿಷ್ಣುವಿನ ಟೆಂಪಲ್ ಆಗಿದೆ. ಈಗ ನೀವು ನೋಡ್ತಿರೋದು ನಾವು ಟೀ ಎಸ್ಟೇಟಿಗೆ ಬಂದ್ವಿ. ಅಂದರೆ ಆನ್ ದಿ ವೇ ನಿಮಗೆ ಸಿಗುತ್ತೆ. ನಾನು 2 ರೋಡು ಅಂತ ಹೇಳಿದಲ್ಲ, ನಾವು ಫಸ್ಟ್ ಹೋದದ್ದು ಇನ್ನೊಂದು ರೋಡ್, ಈಗ ಬರ್ತಿರೋದು ಟೀ ಪ್ಲಾಂಟೇಶನ್ ರೋಡ್ ಹತ್ತಿರ. ನಿಮಗೆ ಇಲ್ಲಿನೂ ಫೋಟೋಸ್ ಏನಾದರೂ ತೆಗಿಬೇಕಿದ್ರೆ ಆರಾಮ್ಸಾಗಿ ಬರ್ಬೋದು. ಒಳ್ಳೆ ತುಂಬಾ
ಪ್ರಿಟಿ ವ್ಯೂ ಇದೆ ಇಲ್ಲಿ ಟೀ ಪ್ಲಾಂಟೇಶನ್ ಅಂದು. ಸೊ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡು ಬಂದ್ವಿ. ಲಾಸ್ಟ್ ಟೈಮು ನಾವು ಬಂದಿದ್ವಿ, ಬಟ್ ನಾವು ನಿಲ್ಲಿಸಲಿಕ್ಕೆ ಹೋಗಲಿಲ್ಲ ಬಿಕಾಸ್ ತುಂಬಾ ಲೇಟ್ ಆಗಿತ್ತು ಅಂತ. ಸೊ ಇವತ್ತು ನಾವು ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗೆದು ಎಲ್ಲ ಬಂದ್ವಿ. ಆರಾಮ್ಸೆ ನಿಮಗೆ ನಿಲ್ಲಿಸೋದು ಏನೋ ಪರ್ಮಿಷನ್ ಎಲ್ಲ ಕೇಳಬೇಕಾಗಿಲ್ಲ. ಸೊ ಇಲ್ಲಿ ನಿಲ್ಲಿಸಿ ನಿಮಗೆ ಫೋಟೋಸ್ ಎಲ್ಲ ಬೇಕಿದ್ರೆ ತೆಗೆದುಕೊಂಡು ಬರ್ಬೋದು ನೀವು. ಇದರಿಂದ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.